ಎಸ್, ನಮ್ಮ ಜೊತೆಗೆ ಮತ್ತೊಬ್ಬ ಅತಿಥಿ ಭಾಗಿಯಾಗಿದ್ದಾರೆ ಧನುಷ್ ಶೆಟ್ಟಿ ಅವರು. ಇತ್ತೀಚೆಗೆ ಹಲವಾರು ಹೋರಾಟಗಳನ್ನು ಮಾಡ್ತಾ ಬಂದವರು ಇವರು. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ದೈವಾರಾಧನೆ ಅನ್ನುವಂಥದ್ದು ನಮ್ಮ ತುಳುನಾಡಿಗೆ ಸಂಬಂಧಪಟ್ಟಿರೋದು. ಆದರೆ ಈಗ ಇದೊಂದು ಛದ್ಮವೇಷದ ರೀತಿ ಆಗಿದೆ. ಈ ವಿಡಿಯೋಗಳನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ತುಂಬ ನೋವಾಗ್ತಾ ಇದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ ಧನುಷ್ ಶೆಟ್ಟಿ ಅವರು? ಸರ್ ಅದೇ ಶ್ರೀಧರ್ ಮತ್ತೆ ನಮ್ಮ ದಿಲ್ರಾಜ್ ಆಳ್ವರು ತುಂಬಾ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಟ್ಟರು. ಹೌದು ಸರ್, ಏನಾಗುತ್ತೆ ಗೊತ್ತಾ, ನಾನು ಎವ್ರಿಡೇ ಮಾರ್ನಿಂಗ್ ಈಗ ಬೆಳಿಗ್ಗೆ ಎದ್ದಾಗ ಈ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದಾಗ ಈ ರಿಕ್ವೆಸ್ಟ್ ಮೆಸೇಜ್ಗಳಲ್ಲಿ ತುಂಬಾ ಮೆಸೇಜ್ಗಳು ಬಂದಿರ್ತದೆ. ಅದರಲ್ಲಿ 100% ಇಂಥದ್ದೇ, ಅಲ್ಲಿ ಹಾಗೆ ಆಯ್ತು, ಇಲ್ಲಿ ಹೀಗೆ ಆಯ್ತು. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ಸರ್. ನಿನ್ನೆ ಅಲ್ಲ ಮೊನ್ನೆ ಆದಿತ್ಯವಾರ ಗಣಪತಿ ಮೆರವಣಿಗೆ ನಡೆಯಿತು ಸರ್. ಆ ಮೆರವಣಿಗೆಯಲ್ಲಿ ಪಂಜುರ್ಲಿಯ ವೇಷ ಹಾಕಿ ಒಂದು ಡಾನ್ಸ್ ತಂಡ ಕುಣಿತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಯೇ ಬೆಂಗಳೂರಿನಲ್ಲಿ ಇದ್ದಂತಹ ನಮ್ಮ ತುಳುನಾಡಿನ ಮೂಲದ ಯುವಕರು ಹೋಗಿ ಪ್ರಶ್ನೆ ಮಾಡಿದ್ರಂತೆ, ಏನಿದು ನಿಮ್ಮ ಕಲ್ಚರ್, ಏನ್ ಸಮಸ್ಯೆ, ಏನಾಗಿದೆ ಅಂತ. ಕೇರಿಕ್ ಟ್ರೋಲ್ ಅನ್ನೋ ಒಂದು ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಇದನ್ನ ಅವರು ಹಾಕಿದ್ದಾರೆ, ವಿಚಾರವನ್ನು ಹಾಕಿದ್ದಾರೆ. ಹೋಗಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಇವರ ಮೇಲೆ ದಬ್ಬಾಳಿಕೆ ಮಾಡಿ, ಇವರನ್ನೇ ಇವರನ್ನೇ ಅಲ್ಲಿಂದ ಹೊರಗಟ್ಟುವಂತ ಪ್ರಯತ್ನಗಳಾಗಿದೆ. ಸರ್, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತದೆ ಸರ್. ನೋಡಿ, ನಾವು ತುಳುವರು ಮತ್ತು ಕನ್ನಡಿಗರು ನಾವೊಂದು ಅನ್ಯೋನ್ಯವಾಗಿದ್ದೇವೆ, ನಾವೊಂದು ಪ್ರೀತಿಯಿಂದ ಇದ್ದೇವೆ. ನಾವು ಪ್ರಶ್ನೆ ಮಾಡದೇ ಇದ್ರೆ ನಮ್ಮ ಒಂದು ಇರುವಿಕೆ ಪ್ರಶ್ನೆ ಆಗ್ತದೆ ಅಲ್ಲಿ ಅಲ್ವಾ. ಅಂದ್ರೆ ನಮ್ಮ ದೈವವನ್ನು ನಾವು ಬೀದಿಯಲ್ಲಿ ನೋಡಿದಾಗ ನಮ್ಮ ಮನಸ್ಸು ತಡೆಯುವುದಿಲ್ಲ. ಅದಕ್ಕೆ ಹೋಗಿ ಬೇರೆ ಪ್ರೀತಿಯಲ್ಲಿ ನೋಡಿ, ಇದು ನಮ್ಮ ಕಲ್ಚರ್ ಅಥವಾ ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಅವರು ಕುಡಿದಿರ್ತಾರೆ, ಅವರು ಬೇರೆ ರೀತಿಯಲ್ಲಿ ತಗೊಳ್ತಾರೆ, ಅವರು ಜೋಶ್ ಮೂಡಲ್ಲಿ ಇರ್ತಾರೆ, ಅವರು ತಗೊಳ್ಳುವಂತ ಸಣ್ಣ ಪ್ರಯತ್ನವನ್ನು ಅವರು ಮಾಡೋದಿಲ್ಲ. ಇಂತಹದ್ದೆಲ್ಲ ಆದಾಗ ಖಂಡಿತವಾಗ್ಲು ಆ ಹುಡುಗ ಪಾಪ ಇಷ್ಟು ಉದ್ದ ಮೆಸೇಜ್ ಮಾಡಿದ, ಈ ತರ ಆಯ್ತು, ನಾನು ಅಪ್ರಿಶಿಯೇಟ್ ಮಾಡಿದೆ, ನೀವು ಅಟ್ಲೀಸ್ಟ್ ವಾಯ್ಸ್ ಅಪ್ ಮಾಡಿದ್ರಲ್ಲ ಅಂತ ಹೇಳಿ ಅವರಿಗೆ ಅಪ್ರಿಶಿಯೇಟ್ ಮಾಡಿದೆ. ನೋಡಿ, ಇದಕ್ಕೆಲ್ಲ ಕಾರಣ ನಾವು 100% ಸಿನಿಮಾನಂತಾನೆ ಹೇಳ್ಬೇಕು. ಸಿನಿಮಾಗಳಿಂದ ನೋಡಿ, ಕೆಲವರು ಹೇಳಿದ್ರು ಮೊನ್ನೆ, ಒಬ್ರು ಬಾರಿ ದೊಡ್ಡದಾಗಿ ಹೇಳಿದ್ರು, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಇದು ಯೂಟ್ಯೂಬ್ ಅಲ್ಲಿ ಪಂಜುರ್ಲಿದ್ದು 1000 ವಿಡಿಯೋ ಇದೆ, ಹೊರಗಜ್ಜಂದು 1000 ವಿಡಿಯೋ ಇದೆ, ಅದನ್ನು ನೋಡಿ ಯಾರು ಅನುಕರಣೆ ಮಾಡುದಿಲ್ವಾ, ಖಾಲಿ ಸಿನಿಮಾವನ್ನೇ ನೋಡಿ ಅನುಕರಣೆ ಮಾಡುದು ಅಂತ. ಸರ್, ಈಗ ಕಾಂತಾರ ಬರುವುದಕ್ಕಿಂತ ಮುಂಚೆಯೂ ಕೂಡ ವೇಷಗಳನ್ನು ಹಾಕ್ತಾ ಇದ್ರು ಸರ್. ಅದೇನೋ ನಾನು ಡಿನೈ ಮಾಡುದಿಲ್ಲ, ಹಾಕ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಡೆಯುವಂತಹ ಈ ರೀತಿಯ ಉಚ್ಚಾಟಗಳು ಖಂಡಿತವಾಗ್ಲೂ ಇಲ್ಲ ಸರ್. ಯಾವುದೇ ಒಬ್ಬ ವ್ಯಕ್ತಿ ನಿಜ ದೈವವನ್ನು, ನಿಜ ಕೋಲದ ವಿಡಿಯೋವನ್ನು ನೋಡಿ ನಾನು ಮಾಡ್ತೇನೆ ಅಂತ ಹೇಳುವಂತಹ ಉಚ್ಚಟತನವನ್ನು ಯಾರೊಬ್ಬನೂ ಮಾಡುದಿಲ್ಲ. ಒಬ್ಬ ವ್ಯಕ್ತಿ ಮನೋರಂಜನೆಗಾಗಿ ಹಾಕಿದ್ರೆ ಅವನನ್ನು ಇನ್ಫ್ಲುಯೆನ್ಸ್ ಆಗಿ ನೋಡ್ತಾರೆ ಹೊರತು, ಈಗ ಯಾರೇ ಒಬ್ಬ ನಮ್ಮ ಒಂದು ಹೊರಗಜ್ಜನ ನೇಮ ನೋಡಿ ನೇಮ ಅಶೋಕ ಆತನು ಎಲ್ಲ ಹೋದ ಯಾ ನಿಂಚೆ ವೇಷ ಪಾಡದು ನರಿಪೇವ ಅಂತ ಯಾರು ತಿಕ್ ಮಾಡುದಿಲ್ಲ. ನಾಳೆಯ ದಿನ ಆ ಒಂದು ಕಲ್ಜಿಗದಲ್ಲಿ ರಕ್ಷಿತ್ ಜೋಗಿ ಡಾನ್ಸ್ ಮಾಡಿದ ಅವನನ್ನು ನೋಡಿ ಇನ್ನೊಬ್ರು ನೋಡಿ ಅನುಕರಣೆ ಮಾಡ್ತಾರೆ ಹೊರತು ಮೈಲನ್ನ ಕೊರಗಜ್ಜದ ದೈವವನ್ನು ಯಾರು ಅನುಕರಣೆ ಮಾಡ್ಲಿಲ್ಲಲ್ಲ ಸರ್. ಸರ್, ಇದನ್ನು ಹೇಳುವಂತದ್ದು ಸರ್. ಇತ್ತೀಚೆಗೆ ಕೆಲವೊಂದು ಬುದ್ಧಿಜೀವಿ ರೈಟರ್ಸ್ ಗಳೆಲ್ಲ ಬರೀಲಿಕ್ಕೆ ಶುರು ಮಾಡಿದ್ದಾರೆ ಸರ್. ಈ ಜನಗಳನ್ನು ದಾರಿ ತಪ್ಪಿಸುವ ಒಂದು ರೀತಿಯಲ್ಲಿ ಅವರ ಬರವಣಿಗೆಗಳು, ನೀವು ಮೂಲವನ್ನು ಸರಿ ಮಾಡಿ, ದೈವಾರಾಧನೆಯ ಮೂಲವನ್ನು ಸರಿ ಮಾಡಿ. ಸರಿ ಸರ್, ನಾವು ಮೂಲವನ್ನು ಸರಿ ಮಾಡ್ತಾ ಬರ್ತೇವೆ, ನಾವು ಒಂದು ರೂಟಲ್ಲಿ ಮೂಲದಲ್ಲಿ ಹೋಗುವ. ಆದ್ರೆ ಇದನ್ನ ಯಾರು ಸರ್ ಸರಿ ಮಾಡುದು? ಇದು ಆಗ ಬೆಳೆದು ಹೆಮ್ಮರವಾಗಿ ನಿಂತಿರ್ತದೆ. ಆ ಹೆಮ್ಮರದ ಜೊತೆ ನಾವು ಇದು ಮಾಡ್ಲಿಕ್ಕೆ ಸಾಧ್ಯನಾ? ನಾವು ಅದನ್ನ ಬೇರು ಅಂದ್ರೆ ಸಣ್ಣ ಗಿಡ ಇರ್ಬೇಕಾದ್ರೆ ನಾವು ಅದನ್ನು ತೆಗೆಯದಿದ್ರೆ ಅದು ಬೆಳೆದು ಹೆಮ್ಮಾರವಾಗಿರುವಾಗ ನಾವು ಮೂಲವನ್ನು ಸರಿ ಮಾಡಿ ಏನು ಬಂತು? ಅಷ್ಟೊತ್ತಿಗೆ ನಾವು ಮೂಲವನ್ನು ಸರಿ ಮಾಡ್ಲಿಕ್ಕೆ ಹೋಗುವಾಗ ನಮ್ಮ ದೈವಾರಾಧನೆ ಮನೋರಂಜನೆಯಾಗಿ ಇರ್ತದೆ. ಅದಾಗಬಾರದು ಸರ್. ಅಷ್ಟೇ ನಮ್ಮ ಒಂದು ಎಲ್ಲರ ಹತ್ರ, ನಮ್ಮ ತುಳುವರ ಹತ್ರ, ನಾನು ಕನ್ನಡಿಗರದ್ದು ಅವ್ರು ಯಾರು ವೇಷ ಆಗ್ತಾರಲ್ಲ ಅವರದ್ದು ಒಂದು ಚೂರು ತಪ್ಪಿಲ್ಲ. ಯಾಕೆ ಹೇಳ್ತೇನೆ ಗೊತ್ತಾ ಸರ್, ಅವರಿಗೆ ಮಾಹಿತಿಯ ಕೊರತೆ ಇದೆ. ನಾನೇ ಒಂದು ಖುದ್ದಾಗಿ ಹೋಗಿ ಒಂದು ಕಡೆ ಪೊಸಿಷನ್ ಆಗ್ತಿತ್ತು, ನಾನು ಅವರಲ್ಲಿ ಗಾಡಿ ನಿಲ್ಲಿಸಿ ಅವರ ಹತ್ರ ಮಾತಾಡಿ, ಅಣ್ಣ ಇದು ಈ ತರ ಇದು ನಮ್ಮ ಸಂಸ್ಕೃತಿ, ಈ ತರ ಮಾಡಬಾರದು. ಸಿನಿಮಾದಲ್ಲಿ ತೋರಿಸಿದಂತ ರಿಷಬ್ ಶೆಟ್ಟಿಯನ್ನು ಡಿಫೈನ್ ಮಾಡಿದ್ದಾನೆ ನೋಡಿ, ರಿಷಬ್ ಶೆಟ್ಟಿ ಈ ತರ ಎಲ್ಲ ಮಾಡಿದ್ದಾರೆ, ಅವರು ವೃತ್ತ ಎಲ್ಲ ಮಾಡಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ ಅವನಿಗೆ ಮಾಡಿ ಇಮಿಡಿಯೇಟ್ ಆಗಿ ಅಲ್ಲಿದ್ದಂತಹ ಒಬ್ಬ ಅದರ ಮುಖ್ಯಸ್ಥ ಬಂದು ಅವನಿಗೆ ಅಲ್ಲೇ ಪೇಮೆಂಟ್ ಕೊಟ್ಟು ಆ ವೇಷವನ್ನು ತೆಗೆಸಿದ್ದಾರೆ ಸರ್. ಈ ತರ ಘಟನೆಗಳು ನಡೆದಿದೆ, ಪಾಸಿಟಿವ್ ವೇಯಲ್ಲೂ ನಡೆದಿದೆ. ಆದ್ರೆ ತಪ್ಪು ಯಾರ್ದು ಸರ್ ಇಲ್ಲಿ? ಅವನಿಗೆ ಮಾಹಿತಿಯ ಕೊರತೆ ಇದೆ. ಅವನಿಗೆ ಅದು ಕಾಂತಾರದ ಒಂದು ವೇಷ ಸರ್, ನಮ್ಗೆ ಅದು ಪಂಜುರ್ಲಿ ಸರ್. ಆತರ ನಿಜ. ಹೌದು, ನೀವು ಹೇಳಿದಾಗೆ ತುಂಬ ನೋವು ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಇವ್ರದ್ದು ತಪ್ಪಿಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಹೌದು, ಅವರಿಗೆ ಮಾಹಿತಿಯ ಕೊರತೆ ಇದೆ. ಏನು ಮಾಡ್ಬೋದು ಸರ್? ಅಂದರೆ ಇವರಿಗೆ ಮಾಹಿತಿ ಕೊಡುವಂಥದ್ದು ರೀತಿ ಯಾವ ರೀತಿ ಮಾಡ್ಬೋದು ಅಂತ? ಸರ್ ನೋಡಿ, ನಾವು ರಿಷಬ್ ಶೆಟ್ರು
ನಮ್ಮ ಒಂದು ಕರಾವಳಿ ಭಾಗದ ಒಂದು ಒಳ್ಳೆಯ ಚಿತ್ರನಟ, ಅವರ ಮೇಲೆ ಗೌರವ ಇದೆ, ಪ್ರೀತಿ ಇದೆ. ಅವರು ಕಾಸರಗೋಡು ಸಿನಿಮಾವನ್ನು ನಾವು ನೋಡಿದ್ದೇವೆ. ಕಾಂತಾರವನ್ನು ಕೂಡ ನಾನು ಓಪನ್ ಆಗಿ ಹೇಳ್ತೇನೆ ಸರ್, 3 ಸಲ ಹೋಗಿ ನಾನು, ನನ್ನ ಇನ್ನೊಬ್ರು ಕ್ರಿಶ್ಚಿಯನ್ ಫ್ರೆಂಡ್, ಇನ್ನೊಬ್ರು ಫ್ರೆಂಡ್ ಜೊತೆ ನಾನು 3 ಸಲ PVR ಎಲ್ಲ ಹೋಗಿ ನೋಡಿದ್ದೇವೆ ಸರ್. ನಾವು ಅಪ್ರಿಶಿಯೇಟ್ ಮಾಡಿದ್ದೇವೆ. ನಾನು ಒಂದು ಒಳ್ಳೆ ರಿವ್ಯೂ ಕೂಡ ಬರ್ದಿದ್ದೆ. ಅದಾಗಿ 3 ತಿಂಗಳ ನಂತರ ಈ ಹುಚ್ಚಾಟವನ್ನೆಲ್ಲ ನೋಡಿ ನಾನೊಂದು ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡಿದ್ದೇನೆ ಸರ್. ಏನಂತ ಹೇಳಿದ್ರೆ, ನಿಮ್ಮ ಉದ್ದೇಶ ಒಳ್ಳೆಯದಿದ್ದರೂ ಹುಚ್ಚಾಟ ಮಿತಿ ಮೀರುತ್ತಿದೆ, ಕಾಂತಾರ 2 ಬರುವುದು ಬೇಡವೆಂದು ನನ್ನ ಅಭಿಪ್ರಾಯ. ಅದೇ ರೀತಿ ಬರ್ತಿದ್ದೇನೆ ಸರ್. ಯಾಕಂತ ಹೇಳಿದ್ರೆ, ಕಾಂತಾರ ಸಿನಿಮಾ ಮಾಡಿದ್ರು ಓಕೆ, ಅದು ದೈವದ್ದೇ ವೇಷ ಹಾಕ್ಬೇಕಿತ್ತ, ಖಂಡಿತವಾಗ್ಲೂ ಅವ್ರು ಮಾಡಬಾರ್ದಿತ್ತು, ಮಾಡಿ ಆಯ್ತು. ಆದ್ರೆ ಒಂದು ಅಫಿಷಿಯಲ್ ಪ್ರೆಸ್ ಮೀಟ್, ಯಾರು ನಮ್ಮ ರಿಷಬ್ ಶೆಟ್ರು ಮತ್ತು ಹೊಂಬಾಳೆ ಸಿನಿಮಾದವರು ಎಲ್ಲಾ ಭಾಷೆಯವರಿಗೆ ಕೂಡ ಒಂದು ಇಂಗ್ಲಿಷ್ ಇಂಟರ್ನ್ಯಾಷನಲ್ ಚಾನೆಲ್ಗಳನ್ನೆಲ್ಲ ಕರೆದು ಒಂದು ಅಫಿಷಿಯಲ್ ಪ್ರೆಸ್ ಮೀಟ್, ಹೊಂಬಾಳೆ ಅವರು ಕರೆದ್ರೆ ಖಂಡಿತವಾಗ್ಲೂ ಬಂದೇ ಬರ್ತಾರಲ್ವ ಸರ್, ಒಂದು ಮಾಡ್ಬೋದಿತ್ತು. ಹೇಳಿಬಿಟ್ಟು ನೋಡಿ, ಇದು ಏನು ಒಂದು ಮನೋರಂಜನೆಗೆ ಮಾಡುವಂತ ವಿಚಾರ ಅಲ್ಲ, ನಾವು ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ಅದಕ್ಕೆ ಅಷ್ಟಂತೆ ಕಟ್ಟುಪಾಡುಗಳನ್ನು ನಾವು ವಹಿಸಿದ್ದೇವೆ, ತುಂಬಾ ಹಿರಿಯರ ಮಾರ್ಗದರ್ಶನವನ್ನು ನಾವು ತಗೊಂಡಿದ್ದೇವೆ. ಆತರ ಹೇಳಿ ಆದ್ರೂ ಕೂಡ ಒಂದು ದೊಡ್ಡ ರೀತಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬಹುದಿತ್ತು ಸರ್. ಅಂತ ಯಾವ ರೀತಿಯ ಒಂದು ಮಾಡ್ಲಿಲ್ಲ. ಮತ್ತೆ OTT ಯಲ್ಲಿ ಬಿಡುವಾಗ್ಲೂ ಕೂಡ ಒಂದು ಡಿಸ್ಕ್ಲೇಮರ್ ಹಾಕ್ಬಹುದಿತ್ತಲ್ಲ ಸರ್, ಒಂದು ಒಳ್ಳೆ ರೀತಿಯ ಡಿಸ್ಕ್ಲೇಮರ್ ಹಾಕ್ಬಹುದಿತ್ತು. ಅದು ಕೂಡ ಹಾಕ್ಲಿಲ್ಲ. ಕಾಲ್ಪನಿಕ ಕಥೆ ಅಂತಾನೆ ಹೇಳಿ ಹಾಕಿದ್ದಾರೆ. ಅದಾದ್ರೂ ಕೂಡ ಒಂದು ಯಾವ್ದೋ ಒಂದು ವೇದಿಕೆಯಲ್ಲಿ ಬಂದು ತುಳುನಾಡಿಗ ಜನರಿಗೆಲ್ಲ ಬೇಜಾರಾಗ್ತದೆ ಹಾಗೆ ಹೀಗೆ ಅಂತ ಹೇಳಿ ಒಂದು ಹೇಳಿಕೊಟ್ಟ ಹಾಗೆ ಹೇಳಿದ್ರೆ ಅದು ಜನ ಹೋಗ್ತಾರೆ ಸರ್. ಒಂದು 100 ಜನಕ್ಕೆ ಹೋಗ್ತದೆ. ಇದು ಮಾಧ್ಯಮಗಳಲ್ಲಿ ಎಷ್ಟು ಜನಕ್ಕೆ, 1000 ಜನಕ್ಕೆ, 1,00,000 ಜನಕ್ಕೆ ತಲುಪ್ತದಲ್ವ ಸರ್? ಖಂಡಿತ ಖಂಡಿತ, ಹೌದು ಹೌದು. ಅಲ್ಲ, ಅದು ನಮ್ಮ ಬೇಡಿಕೆ. ಅವ್ರು ಮಾಡ್ಲೇ ಇಲ್ಲ ಸರ್, ಇಲ್ಲಿವರೆಗೆ ಅದು ಮಾಡ್ಲೇ ಇಲ್ಲ. ಈ ಭಾಗದವರಾಗಿದ್ದು ಮತ್ತೆ ಈ ಕೋಲದ ಬಗ್ಗೆ, ದೈವಾರಾಧನೆ ಬಗ್ಗೆ ಗೊತ್ತಿದ್ರು ಕೂಡ ಅವರು ಬಾರಿ ನಿರ್ಲಕ್ಷ್ಯ ತೋರಿಸಿದ್ರು. ನಾವು ಕೂಡ ಅದರ ಬಗ್ಗೆ ಚರ್ಚೆ ಕೂಡ ಮಾಡಿದ್ವಿ ಅವತ್ತು. ಹೌದು ಸರ್. ಈಗ ಇನ್ನು ಮುಂದೆ ಕಾಂತಾರ 2 ಬರ್ಲಿಕ್ಕಿದೆ. ಹೌದು, ಅದರಲ್ಲೂ ಕೂಡ ಇಂತಹ ಒಂದು ದೃಶ್ಯಗಳಿರ್ಬೋದು. ಯಾಕೆಂತ ಹೇಳಿದ್ರೆ ಈಗ ಹೇಳ್ತಾ ಇದ್ರೆ ಆ ರೀತಿ ಯಾವುದೇ ದೃಶ್ಯಗಳಿಲ್ಲ, ಭೂತಾರಾಧನೆ ಅಥವಾ ಕೋಲ ಯಾವುದು ತೋರಿಸೋದಿಲ್ಲ, ದೈವ ನರ್ತನ ತೋರಿಸೋದಿಲ್ಲ ಅಂತ ಹೇಳ್ತಾರೆ, ಈಗ ಹೇಳ್ತಾರೆ. ಮತ್ತೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನುವಂಥದ್ದು. ಎಲ್ಲಾದ್ರೂ ಆ ರೀತಿ ಇದ್ರೆ ಯಾವ ರೀತಿ ಹೇಳಿ ಹೇಳಿ. ಹೌದು ಸರ್, ಈಗ ನಾನೊಂದು ಓಪನ್ ಆಗಿ ಹೇಳ್ತೇನೆ ಸರ್. ಒಂದು ವೇಳೆ ರಿಷಬ್ ಶೆಟ್ರಿಗೆ ಧರ್ಮದೈವ ಪಂಜುರ್ಲಿಯ ಮೇಲೆ ನಿಜವಾಗಿ ಪ್ರೀತಿ, ಭಕ್ತಿ, ನಂಬಿಕೆ, ಭಾವನೆ ಇದ್ರೆ ಅವರು ಆ ಧರ್ಮದೈವ ಪಂಜುರ್ಲಿಯನ್ನು ನೇಮದೆಚ್ಚಿಯಲ್ಲಿ ಸಿನಿಮಾದಲ್ಲಿ ಖಂಡಿತವಾಗ್ಲೂ ತೋರಿಸುದಿಲ್ಲ. ಒಂದು ವೇಳೆ ಅವರು ತೋರಿಸಿದ್ದೇ ಆದ್ರೆ ಅವರಿಗಿರುವಂತಹ ಭಕ್ತಿ ಭಾವನೆಗಳು ಸುಳ್ಳು. ಯಾಕಂತ ಹೇಳಿದ್ರೆ, ಇಷ್ಟೆಲ್ಲ ನಡೆದ್ರೂ ಕೂಡ ಇನ್ನೂ ನಾನು ತೋರಿಸ್ತೇನೆ ಅಂತ ಹೋದ್ರೆ ಅದು ಸುಳ್ಳೇ, ಖಂಡಿತವಾಗ್ಲೂ ಅದು ಸುಳ್ಳೇ. ಹಂಗಂತ ಹೇಳಿ ನಾನು ಅವರ ಭಕ್ತಿಯನ್ನು ನಾನು ಪ್ರಶ್ನೆ ಮಾಡುದಲ್ಲ. ಅವರವರ ಭಕ್ತಿ ಅವರವರ ಭಾವಕ್ಕೆ ಅಲ್ವಾ. ಆದ್ರೆ ಒಂದು ತಪ್ಪಾಗಿದೆ, ಅದನ್ನು ಜನಗಳು ಅನುಕರಣೆ ಮಾಡ್ತಿದ್ದಾರೆ, ಏನೇನೋ ಆಗಿದೆ, ಮತ್ತೆ ಬರ್ತದೆ. ಈಗ ನಾನು ಹೇಳ್ತೇನೆ, ಈಗ ಟ್ರೆಂಡ್ಗಳಂತದ್ದು ತುಂಬಾ ವರ್ಷ ನಿಲ್ಲುದಿಲ್ಲ ಸರ್. ಈಗ ಕಾಂತಾರದು ಆಟೋಮೆಟಿಕ್ ಆಗಿ ಅದೊಂದು ಸ್ವಲ್ಪ ದಿನ ನಿಲ್ತದೆ, ಆಗ ಇನ್ನೊಂದು ಯಾವ್ದೋ ಬರ್ತದೆ, ಅದನ್ನು ಮತ್ತೆ ಜನ ಅನುಕರಣೆ ಮಾಡ್ತಾರೆ. ಆ ಕಡೆ ಅವರಿಗೆ ನಾವು ಹೇಳುವಂತದ್ದಿಲ್ಲ, ನೀವು ನೋಡಿರ್ಬೋದು. ಗಣಪತಿಗೂ ಕೂಡ KGF AK-47 ಕೊಟ್ಟಂತಹ ಜನಗಳು ಇರುವಂತ ನಮ್ಮ ಕಡೆ ಅಲ್ವಾ. ಹಾಗಾಗಿ ಅದು ಹೋಗ್ತದೆ, ಅದು ಆ ಟ್ರೆಂಡ್ ಹೋಗ್ತದೆ. ಆದ್ರೆ ಮತ್ತೆ ಅದನ್ನೇ ಟ್ರೆಂಡ್ ಮತ್ತೆ ತಗೊಬಂದ್ರೆ ಅದು ಒಂದು ಬೇರೆ ರೀತಿಯಲ್ಲಿ ತಂದ್ರೆ ತುಂಬಾ ಕಷ್ಟ ಅಲ್ವಾ ಸರ್? ಮತ್ತೆ ಅದಾಗಬಾರ್ದು. ಮುಂದಿನ ದಿನಗಳಲ್ಲಿ ಅದೇನಾದ್ರೂ ಬಂದಿದ್ದೆ ಆದ್ರೆ, ಕಾಂತಾರದಲ್ಲಿ ಬಂದಿದ್ದೆ ಆದ್ರೆ, ನಾವು ಖಂಡಿತ ಅವ್ರಿಗೊಂದು ಒಳ್ಳೆ ರೀತಿಯಲ್ಲಿ ಮನವಿ, ಅದಕ್ಕಿಂತ ಮುಂಚೆ ನಾವು ಮನವಿ ಕೊಡುವಂತ ವ್ಯವಸ್ಥೆ ಮಾಡ್ತೇವೆ, ಅವರನ್ನು ತಲುಪುವಂತ ವ್ಯವಸ್ಥೆ ನಮ್ಮ ಸಂಘಟನೆ ಮೂಲಕ ಮಾಡ್ತೇವೆ. ಹಿರಿಯರ ಜೊತೆ ಸೇರಿ ಅದೊಂದು ಅವರನ್ನು ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ನಾವು ಮಾಡ್ತೇವೆ. ಮತ್ತೆ ರಿಷಬ್ ಮೇಲೆ ನಮಗೆ ಗೌರವ ಇದೆ. ಯಾಕಂದ್ರೆ ಒಂದು ತುಳುನಾಡಿನ ಮಣ್ಣಿನಲ್ಲಿ ಹುಟ್ಟಿ, ತೆನ್ಕಾಯಿ ನೀಲವೇಶ್ವರ ಬಡಕಾಯಿ ಬಾರ್ಕೂರ್ ಅಂತ ಹೇಳ್ತೇವೆ, ಅಲ್ಲಿ ಆ ಒಂದು ಮಣ್ಣಿನಲ್ಲಿ ಹುಟ್ಟಿ ಖಂಡಿತವಾಗ್ಲೂ ಅವರಿಗೆ ಒಂದು ಗೌರವ ಇದೆ ಸರ್. ಮತ್ತೆ ನಂದು ಈ ತುಳುನಾಡಿನ ಜನರಿಗೆ ಒಂದು ಸಂದೇಶ ಇದೆ ಸರ್. ನಾನು ಇದನ್ನು ತುಳುವಲ್ಲಿ ಹೇಳ್ಬೋದಾ? ಹೇಳಿ ಹೇಳಿ ಹೇಳಿ, ಖಂಡಿತ ಹೇಳಿ ಹೇಳಿ ಸರ್. ನಮ್ಮ ಜನಕ್ಲಿಗೆ ದಾದಾತನು ಸರ್ ಗೊತ್ತುಂಡಿ, ನಮ್ಮಕ್ಲಿಗೆ ದೈವಾರಾಧನೆ ಪನ್ನಗ ಮಸ್ತು ಇಂಡಿ ಮಂಡಲಾಪ ನಮ್ಮ ಪನ್ನಗ ಭಕ್ತಿ ಭಾವ ಉಕ್ದು ಬರ್ಪು ನಮಕ್ ಅಂಡ ನಮ್ಮ ಏರ್ಲ ದೈವಾರಾಧನದ ವಿಚಾರನ ತೆರೆಯೊಂಡ್ರೆ ಪೂಜ ನಮಕ್ ಕಲ್ಲುಟ್ಟಿನ ದೂರುಡು ನಮ್ಮನ ಪರಿಸ್ಥಿತಿ ಒಡೆಮುಟ್ಟಕ್ಕೆ ಬೈದನು ಪಂಡ ಮನೆ ಮಂಚಾವುಡು ಇತ್ತೆ ನಮ್ಮನ ಆಫೀಸ್ ಪೂರ ಜನರಲ್ ಮ್ಯಾನೇಜರ್ ಬೇರೆ ಅನಾಲಿಸ್ಟ್ ಅಂಚ ಒಂಜಿ ಯುಂದಿ ಪುಂಡತ್ತ ಅಂಚೆನೆ ಮನೆ ಮಂಚಾವುಡು ಕಲ್ಲುಟ್ಟಿ ಪಂಜುರ್ಲಿ ಅಂಚಿತ ಪರಿಸ್ಥಿತಿಗೆ ಬೈದನು. ನಮ್ಮ ದಾದ ಮಲ್ಪಡು ಫಸ್ಟ್ ನಮ್ಮನ ಜೋಕ್ಲಿಗೆ ದೈವಲು ಪಂಡದಾದ ಕಟ್ಲೆ ಪಂಡದ ಒಂದು ಪೂರ ಕಲ್ಪದ ಕೊರ್ನಗ ಖಂಡಿತವಾದ ಅಕ್ಲೆಲ್ಲ ವಿರೋಧಿಸಬೇಕಿದ್ರು. ನೆಟ್ಟು ಪೂರ ಇತ್ತು ದೈವಾರಾಧನೆ ಕೊರಗಜ್ಜ ನೇಮ ಮಲ್ಪಡು ಸಿರಿ ಕಟ್ಟಡು ತಲೆಪಟ್ಟ ಪಾಡಡು ಗಗ್ಗರ ಪಾಡಡು ಬಂದ್ಪುಣ ಕ್ಲಿಯರ್ ಗೊತ್ತುಂಡು ಸರ್. ದೈವಾರಾಧನೆದ ಬಗ್ಗೆ ಒಂಚೂರು ಗೊತ್ತುಂಡು. ಎಂಕ್ಲು ಪೋದು ಸಂಕ್ರಾಂತಿಗೆ ಕೈ ಮುಕ್ಕಿ ಬಾ, ಪಂಜುರ್ಲಿಗೆ ಬರಸು ಬೀರು, ಎಂಕ್ಲಿಗೆ ಇಂಚ ಗೊತ್ತುಂಡು. ಅತ್ತೆ ನಮಕ್ ಏರ್ ಪೂರ ಈ ದೈವಾರಾಧನೆ ಸಿಗ್ನಿಫಿಕೆನ್ಸ್ ಹೌದು ಆಯೆ ಕೊಡಿಯಡಿತೆ ಅವಡು
ಆ ನೇಮದ ಕಲಟ್ಟೆ ಅವಡು ಅವೆಲ್ಲ ದಾಯೆ ಪರವ ಪಮ್ಮದ ನಲಿಕೆದ ಕ್ಲೇ ಕಟ್ಟೋಡು ಐಕ ದಾಯ ಗುರ್ತುದಕಲು ಐಕ ದಾಯ ಗಡಿಕಾರೆ ಐಕ ದಾಯ ಒಂಜಿ ಹೋಮ ದೀಪೇರು ಐಕ ದಾಯ ಬಲ್ಲುಳಿ ಕಟ್ಟೆ ಚಪ್ಪರ ಅವಡು ಕೇಪುಲ ಭೂತ ಮಹತ್ವದಾದ ಇಂಡಿ ಬಾರವನ ಕಟ್ಲೆದಾದ ಐಕ ದಾಯ ಆತು 14 ಬಗೆದ ಇಂಡಿ ಬೋಡು ಇದು ಪೂರ ದಾಯ ಲೆಕ್ಕಿಸಿರಿ ತಲೆ ಪಟ್ಟ ಬಾಡುಜೇರು ಚೊಪ್ಪರುಂಬು ಬಾಡುವೇರು ಮೈಸನ್ ದಾಯ ದಾಯ ಬಾತೇರುಜಿ ಇಂಚಿತ್ತ ಪೂರ ವಿಚಾರ ಒರಿರಿಗೆ ಗೊತ್ತಾನಗ ಸರ್ ಎಲ್ಲದ ದಿನೊಂದು ಆಪುಜಿ ಸೊ ನಮ್ಮ ಎಂಕಲ್ ಪೂರ ಸರ್ ಈತ ಎಂಕಲ ಸಂಘಟನೆ ನಕಲ್ ಪೂರ ಎಂಕಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಇರ್ತು ಬೈದು ನಕಲ್ ಸರ್ ಎಂಕ್ಲೆಗ್ ಪೂರ ಭಗವದ್ವಜ ತಾಡಿಟ್ಟು ಕಲ್ತಂದನೇ ಸಂಸ್ಕೃತಿ ಸರ್ ಎಂಕ್ಲೆಗ್ ವ್ಯಕ್ತಿ ನಿರ್ಮಾಣದ ರಾಷ್ಟ್ರದ ನಿರ್ಮಾಣ ಪಡೆದ ಸಂಘ ಪನ್ಪುಡು ಅಂಚನೆ ತುಳುನಾಡದ ಪ್ರತಿಯೊರಿ ವ್ಯಕ್ತಿಲ ದೈವಾರಾಧನದ ವಿಚಾರನ ಕಲ್ತದು ಆಯ್ತ ಬಗ್ಗೆ ಜ್ಞಾನನು ಪಡೆಯಂಡ ಎಲ್ಲ ಆಯ್ಲ ಪ್ರಶ್ನೆ ಮಲ್ಪೈತೆ ಸರ್ ಖಂಡಿತ ಅಂತ ಸರ್ ಓಕೆ ಮಸ್ತ್ ಎಡ್ಡ ವಿಚಾರ ಪಂಡರು ದಯ ಪಂಡ ಜನಕ್ಕೆ ಗೊತ್ತಾಯಿನ ಭಾರಿ ಭಂಗ ಉಂಡು ಬಂದೆ ಒಂದು ದಿಲ್ರಾಜ್ ಆಳ್ವ ಅವರು ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ನಮ್ಮ ಊರಿನವರೇ ಸಿನಿಮಾ ನೋಡಿದ್ರು, ಕಲ್ಜಿಗ ಸಿನಿಮಾ ನೋಡಿದ್ರು, ಚೆನ್ನಾಗಿದೆ ಅಂತ ಹೇಳಿದ್ರು. ಅವರಿಗೆ ಅಲ್ಲಿ ದೈವವನ್ನು ತೋರಿಸಿರೋದು ಅವರಿಗೆ ಗೊತ್ತಾಗಿಲ್ಲ ಅನ್ನುವಂಥದ್ದೇ ಅವರಿಗೆ ನೋವಾಗಿತ್ತು ಅಂತ. ಸರ್, ಇದು ತುಳುವರ ಒಂದು, ನಾನು ಇದನ್ನ ಒಂದು ಪಾಸಿಟಿವ್ ರೀತಿಯಲ್ಲಿ ಹೇಳಬೇಕಾದ್ರೆ ಇದು ನಮ್ಮ ತುಳುವರ ಒಳ್ಳೆ ಗುಣ ಸರ್. ನಾವು ಬತ್ತಿನಾಗ ಎತ್ತರದ ಮನೆ ಅಂತ ಹೇಳ್ತೇವಲ್ಲ, ನಮ್ಗೆ ಯಾರಿಗೂ ಬೇಜಾರು ಮಾಡಿ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಒಂದು ಅವರಿಗೆ ಒಂದು ಹಾರ್ಶ್ ಆಗಿ ಮಾತಾಡಿ ಗೊತ್ತಿಲ್ಲ ಸರ್. ಪ್ರೀತಿಯಲ್ಲಿ ಈಗ ನಾವು ಕೆಟ್ಟದನ್ನು ನೋಡಿದ್ರೆ ಹೌದು ಎಟ್ಟೆ ಆತನ ಮೂವಿ ಎಟ್ಟೆ ಆತನಂತ ಯಾರು ಲೈವ್ ಅಲ್ಲಿ ಹೇಳಿದ್ದಾರೆ ಅವರು ನಮ್ಗೆ ಫೋನ್ ಮಾಡಿ ಹೇಳಿದ್ದಾರೆ, ಅದೊಂದು ಸೀನ್ ಬೇಡ ಇತ್ತು, ಅದೊಂದು ಸೀನ್ ಬೇಡ ಇತ್ತು. ಇವನ್ ನಾನು ಪ್ರೊಡ್ಯೂಸರ್ ಹತ್ರ ಮಾತಾಡ್ಬೇಕಾದ್ರು ಕೂಡ ಅವರು ಪ್ರೊಡ್ಯೂಸರ್ ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮ ಮಾತನ್ನು ಅಷ್ಟು ಟೈಮ್ ಕೊಟ್ಟು ಕೇಳಿದ್ದಾರೆ, ನಮ್ಮ ಮನೆಯನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ. ನಮಗೂ ಅರ್ಥ ಆಗ್ತದೆ, ಒಂದು ಸೆನ್ಸಾರ್ ಮಂಡಳಿ ಅಂತ ಇರ್ತದೆ, 15 days ಟೈಮ್ ತಗೊಳ್ತದೆ, ಅದು ರೀಸೆನ್ಸಾರ್ ಆಗ್ಬೇಕು, ಗೊತ್ತುಂಟು. ಅಲ್ಲಿವರೆಗೆ ಸಿನಿಮಾವನ್ನು ಹೋಲ್ಡ್ ಮಾಡ್ಬೋದಲ್ಲ ಸರ್? ಖಂಡಿತ ಹೌದು. ಮತ್ತೆ ನಾವೆಲ್ಲರ ಬೆಂಬಲ ರೀತಿಯಲ್ಲಿ ತುಳುನಾಡಿನ ಎಲ್ಲರ ಬೆಂಬಲ, ಎಲ್ಲರ ಒಂದು ಪ್ರೀತಿಯನ್ನು ಸಾಧಿಸಿ ಮತ್ತೆ ನಾವು ಅದನ್ನ ಸಿನಿಮಾದ ಒಂದು ಥಿಯೇಟರ್ಗೆ ತಂದಾಗ ಅದೊಂದು ಖುಷಿನೇ ಬೇರೆ ಅಲ್ವಾ? ನಾವೆಲ್ಲರೂ ಆ ಒಂದು ಸಿನಿಮಾವನ್ನು ಗೆಲ್ಲಿಸುದಿಲ್ವಾ? ಹೌದು. ಅದು ಯಾಕೆ ಸರ್ ನಮ್ಮ ಹಠ? ನಾವು ಅಜ್ಜ ಮಾಡಿಸಿದ್ರು ಇಲ್ಲ ಸರ್, ಖಂಡಿತವಾಗ್ಲೂ ಹೇಳ್ತೇನೆ, ನಮ್ಮ ತುಳುನಾಡಿನ ದೈವಗಳಿಗೆ ಸಿನಿಮಾ ನಾಟಕದ ಕಲ್ಪನೆ ಇಲ್ಲ ಹಾಗಂತೇಳಿ ಎಲ್ಲ ಅವರ ಮಾಯಾದೃಷ್ಟಿಗೆಲ್ಲ ಗೋಚರ ಇರ್ತದೆ. ಆದ್ರೆ ದೈವಗಳು ನಿಮಗೆ ಬಾಮಿನಾಥ್ ಬಾಮಿವ ಅಂತ ಹೇಳ್ತಾರಲ್ಲ, ಅಷ್ಟು ನಡೀತಾ ಇರ್ತದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಅದೇನು ಒಂದು ಪರಿಹಾರ ದೈವಗಳೇ ಅವರ ಕೈಯಿಂದಲೇ ಕೊಡುವಂತಹ ಕಾಲ ಏನು ಕಮ್ಮಿ ಇಲ್ಲ. ನಾವು ಮಾಡುವಂತಹ ಈ ಒಂದು ಹೋರಾಟ ಇರಬಹುದು, ಅಥವಾ ನಾವು ಮಾಡುವಂತಹ ಈ ಒಂದು ಆಕ್ಟಿವಿಟಿಗಳಿರ್ಬಹುದು, ಯಾವುದೇ ರೀತಿಯ ಒಂದು ರಂಗಭೂಮಿಯ ವಿರುದ್ಧ ಆಗಿರಬಹುದು ಅಥವಾ ಯಕ್ಷಗಾನದ ವಿರುದ್ಧವಾಗಿ ಕಂಡಿರುತ್ತಲ್ಲ. ಈಗ ನೋಡಿ, ಒಂದು ವಿಚಾರ ನಾನು ಹೇಳ್ತೇನೆ. ಇತ್ತೀಚೆಗೆ ಒಂದು ಭಾರಿ ದೊಡ್ಡ ಯಕ್ಷಗಾನದ ದಿಗ್ಗಜರು ಸರ್, ಅವರು ಒಂದು ರೋಡ್ ಅಲ್ಲಿ ಯಕ್ಷಗಾನದ ವೇಷ ಹಾಕೊಂಡು ಒಬ್ಬ ಆ ಕಡೆ ಅವನು ಉತ್ತರ ಕರ್ನಾಟಕದವನೇನು ಭಿಕ್ಷೆ ಬೇಡ್ತಾ ಒಂದು ಮಾಡ್ತಾ ಇದ್ದೆ, ಅದು ಅಷ್ಟಮಿ ಹೊತ್ತು. ಇವರು ಅದನ್ನು ಅಲ್ಲೇ ನಿಲ್ಲಿಸಿ ಅವನ ಹತ್ರ ಬಟ್ಟೆ ತೆಗಿಸಿ ಎಲ್ಲ ಮಾಡಿಸಿದ್ರು ಸರ್. ಮಾಡಿ ನಾವು ಕೂಡ ಸಪೋರ್ಟ್ ಮಾಡಿದ್ವಿ. ಅವರು ಆ ವಿಡಿಯೋನು ಫೇಸ್ಬುಕ್ ಅಲ್ಲಿ ಹಾಕಿದಾಗ ನಾವೆಲ್ಲ ಶೇರ್ ಮಾಡಿದ್ವಿ ಸರ್. ಖಂಡಿತವಾಗ್ಲೂ ಯಕ್ಷಗಾನದಂತಹ ಗಂಡು ಕಲೆ ಸೂತಕ್ಕಿದ್ರೆ ಅವರು ರಂಗಕ್ಕೆ ಪ್ರವೇಶ ಮಾಡುದಿಲ್ಲ, ಕಾಲಿಗೆ ಚಪ್ಪಲಿ ಹಾಕುದಿಲ್ಲ, ಅಷ್ಟು ಒಂದು ದಿವ್ಯತ, ಒಂದು ದೇವತಾ ಕಲೆ ಸರ್ ಅದು. ನಾವು ಆ ಒಂದು ಕಲೆಗಷ್ಟು ಗೌರವ ಕೊಡ್ತೇವೆ. ಆದ್ರೆ ಅವರದು ಈ ಕಡೆ ನಮ್ಮ ದೈವದ ಕಳಕ್ಕೆ ಬಂದಾಗ ಸರಿ ಕಟ್ಟಿದ್ರೆ ಏನಾಗ್ತದೆ, ನಾಟಕದಲ್ಲಿ ತೋರಿಸಿದ್ದು ದೈವಕ್ಕೆ ಅಂದ್ರೆ ದೈವಾರಾಧನೆ ಒಂದು ಕಲೆಯ ರೀತಿಯಲ್ಲಿ ಹಾಕಿ ನೋಡ್ತಾರೆ. ನಾನು ಕೂಡ ಈ ನಮ್ಮ ರಂಗಭೂಮಿ ಕಲಾವಿದರ ಹತ್ರ ಮತ್ತೆ ಮಾತಾಡುವ ಹೇಳ್ತೇನೆ, ನಿಮಗೆ ನಿಮ್ಮ ಗ್ರೀನ್ ರೂಮ್ ಅಂತ, ಅದು ಗ್ರೀನ್ ರೂಮ್ ಅಲ್ಲ, ಗ್ರೀನ್ ರೂಮ್ ಹೇಗೆಯೋ ಅದೇ ಆ ದೈವದ ಕೊಡಿಯಡಿಕೆ ನಾವು ಎಷ್ಟು ಗೌರವ ಕೊಡ್ತೇವೆ, ಆ ಗ್ರೀನ್ ರೂಮ್ ಕೂಡ ನಾವು ಅಷ್ಟೇ ಗೌರವ ಕೊಡ್ತೇವೆ. ನಾವು ಅಷ್ಟು ರಂಗಭೂಮಿಯ ಮೇಲೆ ಗೌರವ ಇಟ್ಟವರು. ಸಣ್ಣ ವಯಸ್ಸಿನಲ್ಲಿ ಕೂಡ ನಾವು ರಂಗಭೂಮಿಯಲ್ಲಿ ನೋಡ್ಕೊಂಡು ಬಂದವರು ಸರ್. ಒಂದು ಭಾಷೆಯ ಬೆಳವಣಿಗೆ ಆಗ್ಬೇಕಂತ ಹೇಳಿದ್ರೆ ರಂಗಭೂಮಿ ಇರ್ಬಹುದು, ಯಕ್ಷಗಾನ ಇರ್ಬಹುದು, ಅಥವಾ ಕಲೆ ಸಾಹಿತ್ಯಗಳು ಖಂಡಿತವಾಗ್ಲೂ ಬೇಕು. ಆದ್ರೆ ಕಲೆ ಸಂಸ್ಕೃತಿಗೆ ಮಾರಕ ಆಗಬಾರ್ದು ಸರ್. ಖಂಡಿತ ಹೌದು. ಇತ್ತೀಚಿನ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಹಾಗೆ ಆಗ್ತಾ ಇದೆ, ಒಂದಕ್ಕಿಂತ ಒಂದು ಅದು ಇದು ಒಂದೊಂದು ನಾಟಕಗಳು, ಎರಡೆರಡು ನಾಟಕಗಳು, ಒಂದರಲ್ಲಿ 2 ಜಿ ಟಿಕೆಟ್ ಇಟ್ಕೊಂಡ್ರೆ ಇನ್ನೊಂದರಲ್ಲಿ 5-6 ಜಿ ಟಿಕೆಟ್ ಇಟ್ಕೊಳ್ಳುವಂಥದ್ದು ಅಲ್ಲ ಸರ್. ಇದನ್ನೆಲ್ಲ ಇಲ್ಲಿಗೆ ಒಂದು ಅದಕ್ಕೆ ಪೂರ್ಣ ವಿರಾಮ ಇಟ್ಟು ಅದೇ ನಾವು ಕೂಡ ಖಂಡಿತವಾಗ್ಲೂ ಅದಕ್ಕೋಸ್ಕರ ನಾವು ಕೂಡ ಇದರ ಬಗ್ಗೆ ಒಂದು ಅಭಿಯಾನವನ್ನು ಕೈಗೊಂಡಿರೋದು. ಖಂಡಿತವಾಗ್ಲೂ ನಿಮ್ಮ ಜೊತೆ ನಾವು ಕೂಡ ಇದ್ದೇವೆ, ನಿಮ್ಮ ಹೋರಾಟದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ. ಏನಿದ್ರು ಕೂಡ ನಮ್ಮ ಹತ್ರ ನೀವು ಶೇರ್ ಮಾಡ್ಕೋಬಹುದು ಸರ್. ಧನ್ಯವಾದಗಳು. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಅನುರಾಜ್ ಅವರೇ ಧನ್ಯವಾದಗಳು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV ಇದು ಹೊಸತನದ ಸಂಕಲನ.
ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.